ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲೇಜ್ ಡಾಲ್ಸ್ ಯೂಟ್ಯೂಬ್ ಚಾನಲ್. ಕಾವೇರಿಯ ಟೆಜುರಿ ಭಾಗ 1ರಲ್ಲಿ ಕಾವೇರಿ ಗಂಡ ಟೆಜುರಿ ತಂದಿರೋದನ್ನು ಹಾಗೂ ಭಾಗ 2ರಲ್ಲಿ ಅವಳ ಗೆಳತಿಯರೆಲ್ಲ ಅವಳ ಹತ್ತಿರ ಒಡವೆಗಳನ್ನು ಇಟ್ಕೊಳ್ಳೋಕೆ ಕೊಟ್ಟಿರೋದನ್ನು ನೋಡಿದ್ರಲ್ವ. ಹಾಗಾದರೆ ಕಾವೇರಿ ಮುನಿಯ ಟೆಜುರಿ ಭಾಗ 3ರಲ್ಲಿ ಏನೇನೆಲ್ಲ ನಡೆಯುತ್ತೆ ಅಂತ ನೋಡೋಣಂತೆ ಬನ್ನಿ. ಬಂಗಾರ ಬಂಗಾರ ಈ ಬದುಕು ಬಂಗಾರ, ನರಳುವುದು ಅರಳುವುದು ಸಂಸಾರ, ನೀನಿಲ್ಲಿ ಹುಟ್ಟಿ ಬಂದೆ ಜಗವಾಗೆಲ್ಲಲೆಂದೆ, ಗೆದ್ದವರ ಜೀವನವೇ ಬಂಗಾರ. ಅರೆ ವಾ, ಎಷ್ಟೊಂದು ಬಂಗಾರ ಇದೆ ಇವ್ರ ಹತ್ರ. ನಾನು ಅಂದ್ಕೊಂಡಿದ್ದೆ ಹಳ್ಳಿ ಜನರ ಹತ್ರ ಬಂಗಾರ ಸಿಗೋದೇ ಇಲ್ಲ ಅಂತ, ಆದರೆ ಇಲ್ಲಂತೆ ರಾಶಿ ರಾಶಿ ಗಂಟ್ಲೆ ಬಂಗಾರ ಸಿಗೋ ಹಾಗೆ ಕಾಣುತ್ತೆ. ನನಗಂತೂ ತುಂಬಾ ಸಂತೋಷ ಆಗ್ತಿದೆ. ನಾನು ಇವತ್ತೇ ರಾತ್ರಿ ಕಳ್ತನ ಮಾಡೋಕ್ಕೆ ಬರೋದಕ್ಕೆ ತುಂಬಾ ಸುಲಭ ಆಯಿತು, ಒಂದೇ ಮನೆಗೆ. ಕಾವೇರಿ ಮತ್ತು ಅವಳ ಅಕ್ಕಪಕ್ಕದ ಮನೆಯವರೆಲ್ಲ ಮಾತಾಡೋದನ್ನು ಕೇಳಿ ಕಳ್ಳ ಅವ್ರ ಮನೆ ಕಳ್ತನ ಮಾಡೋದಕ್ಕೆ ಬಂದ್ಬಿಡ್ತಾನೆ. ಊರಿನ ಜನ ಎಲ್ಲ ಮಲಗಿದಾರ ಅನಿಸುತ್ತೆ. ಇದೇ ನನಗೆ ಕಳ್ತನ ಮಾಡೋದಕ್ಕೆ ಸರಿಯಾದ ಸಮಯ. ನೋಡಿ ಹೋಗೋಣ, ಎಲ್ಲರೂ ಮಲಗಿದ್ದಾರೆ, ಕದಾನು ಹಾಕಿದೆ ಎಲ್ಲ. ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಯಾರ್ದು ಧ್ವನಿ ಕೇಳ್ತಾನೇ ಇಲ್ಲ. ನನಗೂ ಇದೇ ಸರಿಯಾದ ಸಮಯ ಒಳಗೆ ಹೋಗೋಕ್ಕೆ. ನಾನು ಒಳಗೆ ಹೋಗೋದನ್ನು ಯಾರು ನೋಡದೇ ಇದ್ರೆ ಅಷ್ಟೇ ಸಾಕಪ್ಪ. ಅರೆ, ಎಲ್ಲರೂ ಇಲ್ಲೇ ಮಲಗಿದ್ದಾರೆ. ಸದ್ದಾದರೆ ಎಲ್ಲರೂ ಎದ್ದು ಬಿಡ್ತಾರೆ ಅನಿಸುತ್ತೆ. ಅಯ್ಯೋ, ಏನು ಮಾಡಲಿ ಈಗ? ಟೆಜುರಿನೂ ಇಲ್ಲೇ ಇದೆ. ನಾನು ಕಳ್ತನ ಮಾಡುವಾಗ ಎದ್ರೆ ಏನು ಮಾಡೋದು? ನೋಡ್ತೀನಿ, ಎದ್ರೆ ಓಡೋಗ್ಬಿಡ್ತೀನಿ. ಅಯ್ಯೋ, ನನ್ನನ್ನು ನೋಡ್ಬಿಟ್ಟ ಅನ್ಸುತ್ತೆ ಹುಡುಗ. ಅಯ್ಯೋ, ನನ್ನ ಗತಿ ಏನು ಈಗ? ಎಲ್ಲರೂ ಎದ್ದು ಬಿಡ್ತಾರೆ. ಊರಿನ ಜನ ಎಲ್ಲ ನನ್ನನ್ನು ಬಡ್ದು ಬಿಡ್ತಾರೆ. ಅಯ್ಯೋ, ಏನು ಮಾಡಲಿ ನಾನೀಗ? ಇಲ್ಲಿಂದ ಓಡೋಗ್ಲಿ ನಾನು? ಇವ್ರು ಎದ್ದು ಬಿಟ್ರಿ. ಅಯ್ಯೋ, ಏನು ಮಾಡೋದು ಈಗ? ಏನು ಮಾಡೋದು? ಚಿಕ್ಬಿಟ್ಟ, ನಾನು ನೋಡ್ಬಿಟ್ಟೆ. ಗುಂಡ ಚಿಕ್ಬಿಟ್ಟ, ಅವನು ಔಟ್ ಆಗೋದ. ನಾನು ಗೆದ್ದೆ. ಅಯ್ಯೋ, ಈ ತರ್ಲೆ ಮುಂಡೆದು ಕನಸು ಬಿದ್ದಿದೆ. ಇದಕ್ಕೆ ನಾನು ಅನ್ಕೊಂಡು ಎದುರೇ ಬಿಟ್ಟಿದ್ದೆ ಎಲ್ಲರನ್ನೂ ಎಬ್ಬಿಸ್ಬಿಡ್ತಾನೆ ಅಂತ. ಅಯ್ಯೋ ಹಬ್ಬ, ಒಳ್ಳೇದಾಯ್ತು. ಇವನು ಕನಸಲ್ಲಿ ಆ ಥರ ಅಂದಿದ್ದಾನೆ. ನಾನು ನೋಡ್ತೀನಿ ಕಳ್ತನ ಮಾಡೋಕ್ಕೆ ಏನೇನು ಸಿಗುತ್ತೋ. ಅರೆ, ಅಡುಗೆ ಮನೆ ಬಂದತ್ತಲ್ಲ, ನೋಡೋಣ. ಏನಾದರೂ ಹೊಟ್ಟೆ ತುಂಬಾ ಹಸಿತಾ ಇದೆ. ಏನಾದರೂ ಸಿಕ್ಕರೆ ತಿಂದು ಆಮೇಲೆ ಕಳ್ತನ ಮಾಡಿಕೊಂಡು ಹೋಗಿಬಿಡ್ತೀನಿ. ಏನು ಕಾಣ್ತಾನೇ ಇಲ್ಲ. ಅರೆ, ಇವರು ಎಲ್ಲ ಊಟ ಮಾಡಿ ಪಾತ್ರೆ ತೊಳೆದು ದಬ್ಬಾಕಿನೇ ಮಲ್ಕೊಂಡಿದ್ದಾರೆ ಅನಿಸುತ್ತೆ. ನನಗಂತೂ ಏನೂ ಸಿಗ್ತಾನೇ ಇಲ್ಲ. ಆದರೆ ಹೊಟ್ಟೆ ತುಂಬಾ ಹಸಿತಾ ಇದೆ. ನಾನು ಏನು ತಿನ್ನಲಿ? ಇವರು ಏನು ಇಟ್ಟೇ ಇಲ್ಲ ನೋಡು ತಿನ್ನೋದಕ್ಕೆ. ನಾನು ಬರ್ತೀನಿ ಅಂತ ಅವ್ರಿಗೇನು ಗೊತ್ತಿತ್ತ? ಇರಲಿ, ತಿನ್ನೋದಕ್ಕೇನು ಸಿಗದೇ ಇದ್ರೂ ಕಳ್ತನ ಮಾಡೋದಕ್ಕೆ ಏನಾದರೂ ಬೆಲೆ ಬಾಳೋ ವಸ್ತು ಇದೆಯಾ ಅಂತ ನೋಡ್ತೀನಿ. ಅರೆ, ಇಲ್ಲಂತೂ ಏನು ಇಲ್ಲವೇ ಇಲ್ಲ. ಬರೀ ಸ್ಟೀಲ್ ಪಾತ್ರೆ, ಬೀಸೋ ಕಲ್ಲು, ಗುಂಡುಗಲ್ಲು ಇದೇ ಇದೆ. ಇದನ್ನು ತಗೊಂಡು ಏನು ಮಾಡಲಿ ನಾನು? ಹತ್ಕೊಂಡು ಹೋಗೋ ಅಷ್ಟರಲ್ಲಿ ನನ್ನ ಬೆನ್ನು ಬಿದ್ದೋಗುತ್ತೆ. ಅರೆ, ಯಾರಾದರೂ ನೋಡ್ತಾ ಇದ್ದಾರೆ ನನ್ನನ್ನು? ಯಾರು ನೋಡ್ತಾ ಇಲ್ಲ. ಅಡುಗೆ ಏನಾದರೂ ಮಾಡಿಟ್ಟಿದ್ರೆ ಊಟ ಮಾಡ್ತಿದ್ದೆ.
ಆದರೆ ಇವ್ರು ಏನೂ ಇಟ್ಟೇ ಇಲ್ಲ. ಆ ಡಬ್ಬೆಲಿ ಏನಿದೆ ಅಂತ ನೋಡ್ತೀನಿ, ಏನಾದರೂ ಸಿಗ್ಬೋದು. ಇದರಲ್ಲಿ ಏನೋ ಇಟ್ಟಿರ್ಬೋದು ಇವರು, ನೋಡ್ತೀನಿ. ಅರೆ ವಾ, ರವಾ ಲಡ್ಡು. ಅರೆ ನನಗಂತೂ ತುಂಬ ಇಷ್ಟವಾಗಿರೋ ರವಾ ಲಡ್ಡುನೇ ಮಾಡಿಟ್ಟಿದ್ದಾರೆ. ನನಗಿಷ್ಟ ಆಗಿರೋ ರವಾ ಲಡ್ಡುನೇ ಸಿಕ್ಬಿಡ್ತಲ್ಲ, ಹೊಟ್ಟೆನೂ ತುಂಬಿತ್ತು. ಈಗ ಕಳ್ತನ ಮಾಡೋದಕ್ಕೆ ಏನೇನು ಸಿಗುತ್ತೋ ಎಲ್ಲ ನೋಡ್ಬಿಡ್ತೀನಿ. ನಡಿ, ಅಲ್ಲೇ ಟೆಜುರಿಲಿ ಏನು ಸಿಗುತ್ತೋ ನೋಡಬೇಕು ನಾನು. ಟೆಜುರಿ ಕೀಲಿ ಕೈಯಲ್ಲಿಟ್ಟಿದ್ದಾರೆ ಅಂತ ನೋಡಬೇಕು ನಾನು. ಇವನ ಹತ್ರನೇ ಇರಬೇಕು. ತಲೆದಂಬಿನ ಹತ್ರ ಇದೇನೋ ನೋಡ್ತೀನಿ. ಅಯ್ಯೋ, ಗಬ್ಬು ವಾಸನೆ. ಅರೆ ಎಷ್ಟೊಂದು ವಾಸನೆ ಬರ್ತಾ ಇದೆ. ಹೇಗೆ ಬಾಂಬ್ ಬಿಡ್ತಾನೆ ನೋಡಿ ಇವನು. ಇವನು ಹೆಂಡತಿ ಹೇಗೆ ಮಲ್ಕೋತಾಳೋ, ದಿನ ಇವನು ಪಕ್ಕ ಮಲಗಬೇಕು. ಕರ್ಮ ಗುರು. ಅರೆ ನಾನು ಬಂದಿರೋ ವಿಷಯನೇ ಮರ್ತು ಬಿಟ್ಟಿದ್ದೀನಿ ಅಲ್ಲ. ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ದೀನಿ ನಾನು. ಬೇಗ ಕಳ್ತನ ಮಾಡಿಕೊಂಡು ಹೋಗಿಬಿಡ್ಬೇಕು. ಟೆಜುರಿ ಕಿಲಿ ಅಂತೂ ಸಿಗಲಿಲ್ಲ. ನಮ್ಮ ಮ್ಯಾಜಿಕ್ ಉಪಯೋಗ ಮಾಡ್ತೀನಿ. ಬಾಗಿಲು ತೆಗಿಯೇ ಶೇಷಮ್ಮ, ಬಾಗಿಲು ತೆಗಿಯೇ ಶೇಷಮ್ಮ, ಬಾಗಿಲು ತೆಗಿಯೇ ಶೇಷಮ್ಮ. ಹಾಂ, ತೆಗೆದ್ಬಿಡ್ತು. ನಮ್ಮ ಮ್ಯಾಜಿಕ್ ಉಪಯೋಗ ಮಾಡಿದರೆ ಒಳ್ಳೆಯದಾಗುತ್ತೆ. ಇವ್ರ ಕಿಲಿಕ್ಕೆ ಸಿಗದೇ ಇದ್ರೇನು, ನಮಗಂತೂ ಗೊತ್ತೇ ಇದೆಯಲ್ಲ ಹೇಗೆ ತೆಗಿಬೇಕು ಅಂತ. ಅರೆ ವಾ, ಎಷ್ಟೊಂದು ಬಟ್ಟೆಗಳಿವೆ. ಎಲ್ಲ ರೇಷ್ಮೆ ಸೀರೆ ಅಂತ ಕಾಣುತ್ತೆ. ಮತ್ತು ಬಂಗಾರ ನೋಡಿ. ಅಯ್ಯೋ, ಎಷ್ಟೊಂದು ಚೆನ್ನಾಗಿದೆ ಅಲ್ಲ ಈ ಸರ. ಅಯ್ಯೋ, ಇದಕ್ಕಂತೂ 1 ಕೋಟಿ ರೂಪಾಯಿ ಅಂತೂ ಬರ್ಬೋದು ನನಗೆ. ಓಹೋ, ಎಷ್ಟೊಂದು ಬಂಗಾರ ಒಂದೇ ಮಣಿಯಲ್ಲಿ ಸಿಕ್ಬಿಡ್ತಲ್ಲ ನನಗೆ. ತುಂಬಾ ಸಂತೋಷ ಆಗ್ತಾ ಇದೆ ನನಗೆ. ದಿನ ಎಲ್ಲರ ಮನೆಯಲ್ಲೂ ಇದೇ ಥರ ಸಿಕ್ಬಿಟ್ರೆ ನಾನೇ ಕೋಟ್ಯಾಧೀಶ್ವರ ಆಗ್ಬಿಡ್ತೀನೇನೋ. ಬೇಗನೆ ಇದನ್ನೆಲ್ಲ ತಗೊಂಡು ಹೊರಟು ಬಿಡ್ತೀನಿ. ಅರೆ ಈ ಸೀರೆಗಳು ತುಂಬಾ ಚೆನ್ನಾಗಿದೆಯಲ್ಲ. ನನ್ನ ಹೆಂಡತಿಗೂ ಉಡೋದಕ್ಕೆ ನಡೆಯುತ್ತೆ ಇದು. ಅವಳಿಗೆ ಕೊಟ್ಬಿಟ್ರೆ ತುಂಬ ಖುಷಿ ಪಡ್ತಾಳೆ. ಅದಕ್ಕೆ ಇದನ್ನು ಕೂಡ ತಗೊಂಡ್ಬಿಡ್ತೀನಿ. ಅರೆ ಎಷ್ಟೊಂದು ಸೀರೆಗಳಿದೆ. ಬಂಗಾರಕ್ಕಿಂತ ಸೀರೆನೇ ಜಾಸ್ತಿ ತಗೊಂಡ್ಬಿಡ್ತಾರೆ ಈ ಹೆಂಗಸರು. ಅಯ್ಯೋ, ನಾನು ಇವ್ರ ಪಕ್ಕನೇ ಇಷ್ಟೊಂದೆಲ್ಲ ಕಳ್ತನ ಮಾಡ್ತಿದ್ರು ಇವರಂತೂ ಹೇಳೋದೇ ಇಲ್ಲ. ಎಲ್ಲರ ಮನೆಯಲ್ಲೂ ಇದೇ ಥರ ಆದರೆ ನನಗಂತೂ ತುಂಬ ಖುಷಿ ಆಗುತ್ತೆ ನೋಡು ಕಳ್ತನ ಮಾಡೋದಕ್ಕೆ. ಅರೆ ನಾನು ಯಾಕೆ ಇಷ್ಟೊಂದು ವೇಸ್ಟ್ ಮಾಡ್ತಿದ್ದೀನಿ ಟೈಮು. ಇವರೆಲ್ಲ ಎದ್ದೇಳೋಕ್ಕಿಂತ ಮುಂಚೆ ಬೇಗ ಹೊರಟು ಬಿಡಬೇಕು. ಹಾಂ, ಹೊರಡೋಕ್ಕಿಂತ ಮುಂಚೆ ಇವ್ರಿಗೊಂದು ಟ್ಯಾಂಕ್ಸ್ ಹೇಳ್ತೀನಿ. ಹಾಂ, ಟಾಟಾ ಬಾಯ್ ಬಾಯ್. ಹಾಂ, ಬೇಗ ದಾಟ್ಬಿಡ್ತೀನಿ ಇಲ್ಲಿಂದ. ನೋಡಿದ್ರಲ್ಲ ಫ್ರೆಂಡ್ಸ್, ಕಾವೇರಿ ಮನೆಯಲ್ಲಿ ಕಳ್ಳ ಹೇಗೆಲ್ಲ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟ ಅಂತ. ಹಾಗಾದರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದಕ್ಕೆ ಮರೆಯೋಕ್ಕೆ ಹೋಗಬೇಡಿ. ಕಳ್ಳ ಏನೋ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟ. ಹಾಗಾದರೆ ಮುಂಜಾನೆ ಎದ್ದು ಕೂಡಲೇ ಕಾವೇರಿ ಇದನ್ನೆಲ್ಲ ನೋಡಿಬಿಟ್ಟು ಏನು ಮಾಡ್ತಾಳೆ? ಇದನ್ನೆಲ್ಲ ನೋಡಬೇಕು ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.